ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಮಾಜಶಾಸ್ತ್ರ ದೃಶ್ಯ ಮಾಧ್ಯಮ ಬೋಧನೆ ಪ್ರಸ್ತುತಪಡಿಸುತ್ತಿರುವರು ಶ್ರೀ ವಿನಾಯಕ ಎಂ. ಸಮಾಜಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಚಿನ್ಕುರಳಿ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆಯಿಂದ ಈ ಕೋವಿಡ್-19 ಇಂದ ವಿದ್ಯಾರ್ಥಿಗಳಿಗೆ ತರಗತಿಗಳು ವಂಚಿತರಾಗಿರುತ್ತಾರೆ. ಹಾಗಾಗಿ ಇದು ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆಯಿಂದ ನಾವು ಮಾಡುತ್ತಿದ್ದೇವೆ. ಅಧ್ಯಾಯ 1, ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ. ಈ ಒಂದು ಅಧ್ಯಾಯಕ್ಕೆ ದುಡಿದಂಥವರು ಶ್ರೀ ಮುನಿರಾಜು ಮತ್ತು ಶ್ರೀ ಮಹಾದೇವಸ್ವಾಮಿ ಹಾಗೂ ಶ್ರೀ ರಾಮಯ್ಯನವರು. ಈ ಒಂದು ಅಧ್ಯಾಯದಲ್ಲಿ 1.3 ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ನಾನು ನಿಮಗೆ ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಒಂದು ಉಪನ್ಯಾಸವನ್ನು ನೀಡುತ್ತಿದ್ದೇನೆ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ನ್ಯಾಷನಲ್ ಇಂಟಿಗ್ರೇಷನ್, ಅಂದರೆ ಒಂದು ರಾಷ್ಟ್ರದ ಏಕತೆ ಮತ್ತು ಜನರಲ್ಲಿ ತಾವು ಈ ರಾಷ್ಟ್ರಕ್ಕೆ ಸೇರಿದವರು ಎಂಬ ಭಾವನೆಯನ್ನು ಸೂಚಿಸುತ್ತದೆ. ಅಂದರೆ ಈ ಒಂದು ಭಾವೈಕ್ಯತೆ ಮನಸ್ಸಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ. ಫ್ರಾಂಕ್ಲಿನ್ ಬೆಂಜಮಿನ್ ರವರ ಪ್ರಕಾರ ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನ್ಯೋನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವಿಕೆಯಾಗಿದೆ ರಾಷ್ಟ್ರೀಯ ಭಾವೈಕ್ಯತೆ. ಸರಳವಾಗಿ ಹೇಳುವುದಾದರೆ, ದೇಶವೊಂದರ ಜನರಲ್ಲಿ ತಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಮೂಡಿಸುವಂತಹ ಪ್ರಕ್ರಿಯೆಯನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಎಂದು ಕರೆಯುತ್ತೇವೆ. ಈ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅದರದೇ ಆದಂತಹ ಪ್ರಮುಖ ಲಕ್ಷಣಗಳನ್ನು ನಾವು ಇಲ್ಲಿ ಕಾಣಬಹುದಾಗಿರುತ್ತದೆ. ರಾಷ್ಟ್ರೀಯ ಭಾವೈಕ್ಯತೆ ಪ್ರಕ್ರಿಯೆಯಲ್ಲಿ ದೇಶವೊಂದರ ಜನರಲ್ಲಿ ನಾವು ಎಂಬ ಭಾವನೆಯನ್ನು ಬೆಳೆಸಿಕೊಂಡಿರುತ್ತಾರೆ. ಇದು ಒಗ್ಗಟ್ಟನ್ನು ಸೂಚಿಸುತ್ತದೆ. ಹಾಗೂ ಎರಡನೆಯದಾಗಿ, ರಾಷ್ಟ್ರದ ಜನರು ಎಲ್ಲ ಬಗೆಯ ನಿಷ್ಠೆಗಳಿಗಿಂತ ರಾಷ್ಟ್ರ ನಿಷ್ಠೆಯನ್ನು ತೋರಿಸುವಂಥದ್ದಾಗಿರುತ್ತದೆ. ಮೂರನೇದಾಗಿ, ದೇಶದ ವಿಭಜಕ ಶಕ್ತಿಗಳು, ಅಂದರೆ ಸಮಾಜಘಾತಕ ಶಕ್ತಿಗಳು, ವಿಚ್ಛಿದ್ರಕಾರಿ ಶಕ್ತಿಗಳನ್ನು ದಮನ ಮಾಡುವಂತಹ ಒಂದು ಭಾವನೆಯನ್ನು ಮೂಡುವಂಥದ್ದಾಗಿರುತ್ತದೆ ರಾಷ್ಟ್ರೀಯ ಭಾವೈಕ್ಯತೆ. ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಅಂಶಗಳಿಂದ ಈ ರಾಷ್ಟ್ರೀಯ ಭಾವೈಕ್ಯತೆ ಕೂಡಿರುತ್ತದೆ. ಹಾಗೂ ಆದರ್ಶಮಯ ಗುರಿಗಳಾದಂತಹ ಧರ್ಮನಿರಪೇಕ್ಷತೆ ಮತ್ತು ಪ್ರಜಾಸತ್ತೆಗಳನ್ನು ಸಾಧಿಸುವುದು ರಾಷ್ಟ್ರೀಯ ಭಾವೈಕ್ಯತೆಯ ವಿಶಾಲವಾದಂತಹ ಉದ್ದೇಶವಾಗಿರುತ್ತದೆ. ಈ ರಾಷ್ಟ್ರೀಯ ಭಾವೈಕ್ಯತೆಗೆ ತಮ್ಮದೇ ಆದಂತಹ ಕೆಲವು ಅಡ್ಡಿ-ಆತಂಕಗಳು, ಸವಾಲುಗಳು, ತೊಂದರೆಗಳು, ಕೊರತೆಗಳನ್ನು ನಾವು ಇಲ್ಲಿ ಕಾಣಬಹುದಾಗಿರುತ್ತದೆ. ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸುವಲ್ಲಿ ಕೆಲವು ಅಂಶಗಳು ತುಂಬ ಸವಾಲಾಗಿರತಕ್ಕಂಥದ್ದನ್ನು ಈ ಭಾರತದಲ್ಲಿ ನಾವು ಕಾಣಬಹುದಾಗಿರುತ್ತದೆ. ಮೊದಲನೆಯದಾಗಿ, ಪ್ರಾಂತೀಯತೆ ಅಥವಾ ಪ್ರಾದೇಶಿಕವಾದ ಎಂದು ನಾವು ಹೇಳಬಹುದು. ಪ್ರಾಂತೀಯತೆ ಎಂದರೆ ಒಂದು ನಿರ್ದಿಷ್ಟ ಪ್ರಾಂತ್ಯದ ಬಗ್ಗೆ ಇರುವಂತಹ ಅತಿಯಾದ ನಿಷ್ಠೆಯನ್ನು ನಾವು ಪ್ರಾದೇಶಿಕವಾದ ಅಥವಾ ಪ್ರಾಂತೀಯತೆ ಅಂತ ನಾವು ಕರೀಬೋದು. ಈ ಪ್ರಾಂತೀಯತೆಯಲ್ಲಿ ನಾವು ಯಾಕೆ ಈ ಒಂದು ಪ್ರಾದೇಶಿಕವಾದ ಈ ಪ್ರಾಂತ್ಯದ ಬಗ್ಗೆ ಅತಿಯಾದ ನಿಷ್ಠೆ ಯಾಕೆ ಹೊಂದ್ತಾರೆ ಅಂತ ಅಂದರೆ, ಈಗ ಕೆಲವೊಂದು ಸರ್ಕಾರದ ಆರ್ಥಿಕ ಯೋಜನೆಗಳು ಕೆಲವೇ ಪ್ರದೇಶಗಳಿಗೆ ಅಭಿವೃದ್ಧಿಯನ್ನು ಸಾಧಿಸಿದರೆ ಕೆಲವು ಪ್ರದೇಶಗಳು ವಂಚಿತವಾಗ್ತವೆ. ಕೆಲವು ಆರ್ಥಿಕ ಸಂಪನ್ಮೂಲಗಳಾಗ್ಬೋದು, ಸಾಮಾಜಿಕ ಸಂಪನ್ಮೂಲಗಳಾಗ್ಬೋದು, ಪ್ರಾಕೃತಿಕ ಸಂಪನ್ಮೂಲಗಳು ಕೆಲವು ಪ್ರದೇಶಗಳಲ್ಲಿ ಮಾತ್ರ ಇದ್ದು ಆ ಪ್ರದೇಶಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇತರ ಪ್ರದೇಶಗಳನ್ನು ಕಡೆಗಣಿಸುವಂತಹ ಸಂದರ್ಭದಲ್ಲಿ ಈ ಪ್ರಾಂತೀಯತೆ ಅಥವಾ ಪ್ರಾದೇಶಿಕತೆ ಉಂಟಾಗುತ್ತದೆ ಎಂದು ನಾವು ಹೇಳಬಹುದು. ಪ್ರಾಂತೀಯ ವಾದದ ಪರಿಣಾಮಗಳನ್ನು ನಾವು ಈ ಕೆಳಕಂಡಂತೆ ನಾವು ನೋಡಬಹುದು.
ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ. ಉದಾಹರಣೆಗೆ ಮದ್ರಾಸ್ ರಾಜ್ಯ ಅಂದರೆ ಈಗಿನ ತಮಿಳುನಾಡು ರಾಜ್ಯ ತಮ್ಮದೇ ಆದಂತಹ ಪ್ರತ್ಯೇಕ ದೇಶ, ದ್ರಾವಿಡ ಸ್ಥಾನ ಬೇಕು ಎಂಬ ಬೇಡಿಕೆಯನ್ನು ಇಟ್ಟು ಹಲವು ಹೋರಾಟಗಳನ್ನು ಮಾಡಿರುವುದಂತೂ ಸಹ ನಾವು ನೋಡಬಹುದಾಗಿರುತ್ತದೆ. ಹಾಗೂ ಪಂಜಾಬ್, ಭಾರತದ ಪೂರ್ವದಲ್ಲಿರತಕ್ಕಂತಹ ಪಂಜಾಬ್ ಪ್ರದೇಶದಲ್ಲೂ ಸಹ ನಾವು ಸಿಖ್ರವರು ಖಾಲಿಸ್ತಾನ ಎಂಬ ಪ್ರತ್ಯೇಕ ದೇಶಕ್ಕಾಗಿ ಬೇಡಿಕೆಯನ್ನು ಇಟ್ಟಿರುವಂತಹದ್ದು ಹಾಗೂ ಹೋರಾಟಗಳು ನಡೀತಾ ಇರ್ತಕ್ಕಂಥದ್ದು, ಅಲ್ಲಿ ಸಂಘಟನೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ಸಹ ನಾವು ಕಾಣಬಹುದಾಗಿರುತ್ತದೆ. ಪ್ರತ್ಯೇಕ ಹಾಗೂ ಎರಡನೆಯದಾಗಿ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ. ಉದಾಹರಣೆಗೆ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ ಉಂಟಾಗಿ ಈಗ ಅದು ಎರಡು ಭಾಗಗಳಾಗಿ ತೆಲಂಗಾಣ ಮತ್ತು ಸೀಮಾಂಧ್ರ ಎಂಬ ಭಾಗಗಳಾಗಿ ನಾವು ನೋಡಬಹುದಾಗಿರುತ್ತದೆ. ಅದೇ ಪ್ರಕಾರವಾಗಿ ಮಹಾರಾಷ್ಟ್ರದಲ್ಲಿ ವಿದರ್ಭ ರಾಜ್ಯದ ಪ್ರತ್ಯೇಕ ರಾಜ್ಯದ ಬೇಡಿಕೆಗಾಗಿ ಹೋರಾಟಗಳು ನಡೀತಾ ಇದ್ದಾವೆ. ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಗೂರ್ಖಾಲ್ಯಾಂಡ್ಗೋಸ್ಕರ ಹೋರಾಟಗಳನ್ನು ನಾವು ನೋಡ್ತಾ ಇರಬಹುದಾಗಿರುತ್ತದೆ. ಹೀಗೆ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದಂತಹ ದೆಹಲಿಯನ್ನು ಪೂರ್ಣ ಪ್ರಮಾಣದ ರಾಜ್ಯವನ್ನಾಗಿ ಮಾಡಬೇಕಾಗಿ ಹೋರಾಟಗಳನ್ನು ನಡೀತಾ ಇರತಕ್ಕಂಥದ್ದನ್ನು ಸಹ ನಾವು ನೋಡಬಹುದಾಗಿರುತ್ತದೆ. ಈ ಪ್ರಾದೇಶಿಕವಾದದಲ್ಲಿ ಅಂತಾರಾಜ್ಯ ಗಡಿ ವಿವಾದಗಳನ್ನು ಹಾಗೂ ಜಲ ವಿವಾದಗಳನ್ನು ನಾವು ನೋಡಬಹುದಾಗಿರುತ್ತದೆ. ಉದಾಹರಣೆಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಗೋವಾ ನಡುವೆ ಮಹಾನದಿ ವಿವಾದ ಆಗ್ಬೋದು, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದ ಆಗ್ಬೋದು, ಕರ್ನಾಟಕ ಮತ್ತು ತಮಿಳುನಾಡು ಕಾವೇರಿ ನದಿ ವಿವಾದ ಆಗ್ಬೋದು ಹಾಗೂ ಗಡಿ ವಿವಾದ ಆಗಿರ್ಬೋದು, ಪಂಜಾಬ್ ಮತ್ತು ಹರಿಯಾಣ ಪ್ರದೇಶಗಳ ಗಡಿ ವಿವಾದ ಆಗ್ಬೋದು. ಇವನ್ನೆಲ್ಲ ನಾವು ಜ್ವಲಂತ ಉದಾಹರಣೆಗಳನ್ನಾಗಿ ತೆಗೆದುಕೊಳ್ಳಬಹುದಾಗಿರುತ್ತದೆ. ನೆಕ್ಸ್ಟ್, ಈ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳಲ್ಲಿ ಪ್ರಮುಖವಾದದ್ದು ಕೋಮುವಾದ. ಕೋಮುವಾದ ಎಂದರೆ ಧರ್ಮ ಅಥವಾ ಕೋಮುಗಳ ನಡುವೆ ದ್ವೇಷಪೂರಿತ ಭಾವನೆಯನ್ನು ಉಂಟು ಮಾಡುವಂಥದ್ದನ್ನು ನಾವು ಕೋಮುವಾದ ಎಂದು ಕರೆಯುತ್ತೇವೆ. ಧರ್ಮ ಹಾಗೂ ಧರ್ಮಗಳ ನಡುವೆ ಉಂಟಾಗುವಂತಹ ಭಾವನೆಯನ್ನು ನಾವು ಕೋಮುವಾದ ಎಂದು ನಾವು ಕರೆಯಲಾಗ್ತದೆ. ಏನು ಈ ಕೋಮುವಾದ ಯಾಕೆ? ಉದಾಹರಣೆಗೆ ಇಲ್ಲಿ ನೋಡಿ, ಈ ಉದಾಹರಣೆಗೆ ಹಿಂದೂ ಮುಸ್ಲಿಂ ನಡುವೆ ಉಂಟಾಗ್ತಕ್ಕಂಥದ್ದು, ಹಿಂದೂ ಕ್ರೈಸ್ತರ ನಡುವೆ ಉಂಟಾಗ್ತಕ್ಕಂತಹ ಒಂದು ಧಾರ್ಮಿಕ ಭಾವನೆಯಿಂದ, ಧರ್ಮದ ಅತಿಯಾದ ಅವಲಂಬನೆಯಿಂದ ಉಂಟಾಗ್ತಕ್ಕಂತಹ ಅವರ ಧರ್ಮ, ಈ ಧಾರ್ಮಿಕ ವಿಚಾರಗಳು ನಮ್ಮ ಹಿಂದೂ ಧಾರ್ಮಿಕ ವಿಚಾರಗಳ ನಡುವೆ ವ್ಯತ್ಯಾಸ ಉಂಟಾದಂತಹ ಸಂದರ್ಭದಲ್ಲಿ ಉಂಟಾಗುವಂಥದ್ದು ಕೋಮುವಾದವನ್ನು ನಾವು ಕಾಣಬಹುದಾಗಿರುತ್ತದೆ. ಮೂರನೇದಾಗಿ ಭಾಷಾವಾದ. ಭಾಷೆಯ ಬಗ್ಗೆ ಅತಿಯಾದ ನಿಷ್ಠೆ, ಗೌರವವನ್ನು ಹೊಂದಿರತಕ್ಕಂತಹ, ವಿಶೇಷ ಒಲವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಭಾಷಾವಾದ ಎಂದು ಕರೆಯಲಾಗುತ್ತದೆ. ಈಗ ಭಾರತ ಹಲವಾರು ಭಾಷೆಗಳನ್ನು ಹೊಂದಿರತಕ್ಕಂಥದ್ದು, ಹಲವಾರು ಭಾಷಾ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತದೆ. ಆ ಪ್ರಕಾರವಾಗಿ ಭಾರತವನ್ನ ಭಾಷೆಯ ಸಂಗ್ರಹಾಲಯ ಎಂದು ನಾವು ಸಹ ಕಾಣಬಹುದಾಗಿರುತ್ತದೆ. ನಾಲ್ಕನೇದಾಗಿ ಉಗ್ರವಾದ ಮತ್ತು ಭಯೋತ್ಪಾದನೆ. ಏನು ಉಗ್ರವಾದ ಅಂತ ಅಂದ್ರೆ, ಉದಾಹರಣೆಗೆ ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಉಂಟಾಗ್ತಕ್ಕಂಥದ್ದು, ಮತ್ತೆ ಮಾನವನ ಜೀವ ಹಾಗೂ ಆಸ್ತಿ ಸಂಪತ್ತಿನ ಮೇಲೆ, ಸಾರ್ವಜನಿಕ ಆಸ್ತಿಗಳ ಮೇಲೆ ಉಂಟಾಗುವಂತಹ ಒಂದು ಭಯವನ್ನ ನಾವು ಉಗ್ರವಾದ ಅಂತ ನಾವು ಕರಿತಕ್ಕಂಥದ್ದು. ಇಲ್ಲಿ ವ್ಯಕ್ತಿ ಅಥವಾ ಸಮೂಹ ತಮ್ಮ ಉದ್ದೇಶಗಳ ಈಡೇರಿಕೆಗಾಗಿ ಪ್ರಜಾಸತ್ತೆಯ ವಿರೋಧಿ ಮತ್ತು ಹಿಂಸಾತ್ಮಕ ಮಾರ್ಗಗಳನ್ನು ಅನುಸರಿಸುವುದನ್ನು ನಾವು ನೋಡಬಹುದು. ಭಯೋತ್ಪಾದನೆ ಅಂದರೆ ಜನರಲ್ಲಿ ಭಯವನ್ನು ಉಂಟು ಮಾಡುವುದು, ತಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವುದು ನಾವು ಕಾಣಬಹುದಾಗಿರುತ್ತದೆ. ಈ ಉದಾಹರಣೆಗೆ ಮುಂಬೈನಲ್ಲಿ ನಡೆದಂತಹ ತಾಜ್ ಹೋಟೆಲ್ ಮೇಲೆ ಉಗ್ರರ ದಾಳಿಯನ್ನು ನಾವು ನೋಡಬಹುದಾಗಿರುತ್ತದೆ. ಹಾಗೂ ನಾಗಾಲ್ಯಾಂಡಲ್ಲಿ ನಡೆದಂತಹ ಕೆಲವು ಉಗ್ರ ಘಟನೆಗಳು 1951ರಲ್ಲಿ, ಮಿಜೋರಾಂನಲ್ಲಿ 1976ರಲ್ಲಿ, ತ್ರಿಪುರಾದಲ್ಲಿ 1980 ಮತ್ತು ಗೂರ್ಖಾಲ್ಯಾಂಡಲ್ಲಿ 1986. ಈ ಭಾಗಗಳಲ್ಲಿ ಅನೇಕ ಸಾರ್ವಜನಿಕರು
ತಮ್ಮ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದನ್ನು ಸಹ ನಾವು ನೋಡ್ಬೋದಾಗಿರುತ್ತದೆ. ಈ ಪ್ರಕಾರವಾಗಿ ಪ್ರೊಫೆಸರ್ ರಾಮ್ ಅಹುಜಾರ್ ಅವರು ಭಾರತದ ಉಗ್ರವಾದವನ್ನ 4 ಪ್ರಕಾರಗಳಾಗಿ ವಿಭಜಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಪಂಜಾಬಿನಲ್ಲಿ ಖಲಿಸ್ತಾನ ಉಗ್ರವಾದ ಇದೆ. ಪಂಜಾಬಿನಲ್ಲಿ ಖಲಿಸ್ತಾನ ಅವರು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆಯನ್ನು ಇಟ್ಟು ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಸರ್ಕಾರದ ಹಾಗೂ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿರುತ್ತದೆ. ಹಾಗೂ ಕಾಶ್ಮೀರದಲ್ಲಿ ಅಲ್ಲಿ ನಡೆಯುವಂತಹ ಉಗ್ರವಾದವನ್ನ ನಾವು ನೋಡಬಹುದಾಗಿರುತ್ತದೆ. ಜೈಷ್ ಇ ಮೊಹಮ್ಮದ್ ಎಂಬ ಸಂಘಟನೆ, ಪಾಕಿಸ್ತಾನಕ್ಕೆ ಸೇರಿದಂತಹ ಸಂಘಟನೆ, ಅಲ್ಲಿ ಉಗ್ರವಾದವನ್ನು ನಡೆಸ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತದೆ. ಹಾಗೂ ಮೂರನೇದಾಗಿ ನಕ್ಸಲ್ ಉಗ್ರವಾದ. ಈ ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿಯಲ್ಲಿ ಉಂಟಾದಂತಹ ಈ ಉಗ್ರವಾದ ಪಶ್ಚಿಮ ಬಂಗಾಳ, ಬಿಹಾರ, ಮಧ್ಯಪ್ರದೇಶ, ಒರಿಸ್ಸಾ, ಆಂಧ್ರ, ಮಹಾರಾಷ್ಟ್ರ, ಛತ್ತೀಸ್ಗಢ, ಕರ್ನಾಟಕದಲ್ಲಿ ನಾವು ನಕ್ಸಲ್ ಉಗ್ರವಾದವನ್ನ ನಾವು ನೋಡಬಹುದಾಗಿರುತ್ತದೆ. ಹಾಗೂ ಅಸ್ಸಾಂನಲ್ಲಿ ಉಲ್ಫಾ ಉಗ್ರವಾದವನ್ನ ನಾವು ನೋಡ್ತಕ್ಕಂಥದ್ದು. ಉಲ್ಫಾ ಎಂದರೆ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಎಂಬ ಸಂಘಟನೆಯು ಅಸ್ಸಾಂನಲ್ಲಿ ನಡೆಸತಕ್ಕಂತಹ ವಿಧ್ವಂಸಕ ಕೃತ್ಯಗಳನ್ನ, ಹಿಂಸಾತ್ಮಕ ಕೃತ್ಯಗಳನ್ನ ಹಾಗೂ ಹೆಚ್ಚು ಸಾವು ನೋವುಗಳನ್ನ ಉಂಟು ಮಾಡಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನಾವು ನೋಡಬಹುದಾಗಿರುತ್ತದೆ. ಇವು ಈ ರಾಮ್ ಅಹುಜಾರ್ ಅವರ ಒಂದು 4 ಪ್ರಕಾರದ ಉಗ್ರವಾದಗಳನ್ನ ನಾವು ನೋಡಬಹುದಾಗಿರುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಈ ರಾಷ್ಟ್ರೀಯ ಭಾವೈಕ್ಯತೆಗೆ ಉಂಟಾಗುವಂತಹ ಸವಾಲುಗಳನ್ನ ನಿಮಗೆ 5 ಅಂಕಗಳು, ಕೆಲವು ಬಾರಿ 10 ಅಂಕಗಳಿಗೆ ಕೇಳುವಂತಹ ಸಂದರ್ಭದಲ್ಲಿರುತ್ತದೆ. ಹಾಗಾಗಿ ಇದರ ಬಗ್ಗೆ ವಿಶೇಷವಾದಂತಹ ಗಮನವನ್ನ ನೀವು ಹರಿಸಬೇಕಾಗುತ್ತದೆ. ಹಾಗೂ ಪ್ರಮುಖವಾಗಿ ನಾವು ಈ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಹಲವಾರು ಸವಾಲುಗಳು ಇದ್ದರೂ ಇದನ್ನ ಬಲಪಡಿಸಲು ಯಾವ ಯಾವ ಕ್ರಮಗಳನ್ನ ಕೈಗೊಳ್ಳಬಹುದು ಎಂಬುದನ್ನ ಡಾಕ್ಟರ್ ಸಂಪೂರ್ಣಾನಂದ ರವರ ಅಧ್ಯಕ್ಷತೆಯಲ್ಲಿ 1961ರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿಯನ್ನ ರಚಿಸಿ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಪ್ರವರ್ತಿಸಲು ಮತ್ತು ಬಲಪಡಿಸುವಂತಹ ಕೆಲವು ಸಲಹೆಗಳನ್ನ ನೀಡಿರುತ್ತಾರೆ. ಅವು ಈ ಕೆಳಕಂಡಂತೆ ಇರುತ್ತವೆ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಕಾಲೇಜು ವಿಶ್ವವಿದ್ಯಾನಿಲಯ ಹಂತಗಳಲ್ಲಿ ಪಠ್ಯಕ್ರಮವನ್ನ ಧರ್ಮ ನಿರಪೇಕ್ಷವಾಗಿ ಅಂದರೆ ಜಾತ್ಯತೀತವಾಗಿ ಪುನರ್ರಚಿಸುವುದು ಅನ್ನ ನಾವು ನೋಡಬಹುದಾಗಿರುತ್ತದೆ. ಎರಡನೇದಾಗಿ ಔಪಚಾರಿಕ ಶಿಕ್ಷಣದ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಪ್ರೇರೇಪಿಸುವ ಪಠ್ಯೇತರ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವುದು, ಅದನ್ನ ನಾವು ನೋಡ್ತಕ್ಕಂಥದ್ದು. ಉದಾಹರಣೆಗೆ ಪಠ್ಯೇತರ ಚಟುವಟಿಕೆಗಳು ಅಂದರೆ ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ NCC ಆಗ್ಬೋದು, NSS ಆಗ್ಬೋದು, ರಾಷ್ಟ್ರೀಯ ಸೇವಾ ಯೋಜನೆ ಆಗ್ಬೋದು. ಮತ್ತೆ ಈ ತರ ಕೆಲವೊಂದು ಸಮಾಜ ಸೇವೆ ಹಾಗೂ ದೇಶ ಪ್ರೇಮವನ್ನು ಬೆಳೆಸುವಂತಹ ಒಂದು ಯೋಜನೆಗಳನ್ನ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದನ್ನ ನಾವು ಪಠ್ಯೇತರ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳನ್ನ ನಾವು ನೋಡ್ತಕ್ಕಂಥದ್ದು. ಮೂರನೇದಾಗಿ ಪಠ್ಯಪುಸ್ತಕಗಳಲ್ಲಿ ನಿಜವಾದ ರಾಷ್ಟ್ರೀಯ ದೃಷ್ಟಿಕೋನ ಬೆಳೆಯಲು ಸಹಾಯಕವಾಗುವಂತೆ ಸುಧಾರಣೆಯನ್ನ ತರುವುದು. ಅಂದ್ರೆ ಪಠ್ಯಪುಸ್ತಕಗಳಲ್ಲಿ ನಿಜವಾದ ರಾಷ್ಟ್ರೀಯ ದೃಷ್ಟಿಕೋನ ಅಂತ ಅಂದ್ರೆ ರಾಷ್ಟ್ರದ ನಾಯಕರುಗಳ ಬಗ್ಗೆ, ಈ ರಾಷ್ಟ್ರದ ಚಳುವಳಿಗಳ ಬಗ್ಗೆ, ಈ ರಾಷ್ಟ್ರ ಸ್ವತಂತ್ರ ಹೊಂದುವಾಗ ನಡೆದಂತಹ ಹಲವಾರು ಘಟನೆಗಳು, ಮಹತ್ವದ ಒಂದು ಪಾತ್ರಗಳನ್ನ ಈ ಒಂದು ಪಠ್ಯಪುಸ್ತಕಗಳಲ್ಲಿ ಅಳವಡಿಸುವುದರ ಮೂಲಕ ಸುಧಾರಣೆ ತರುವಂಥದ್ದು. ಹಾಗೂ ನಾವು ಸಾಮೂಹಿಕ ಪ್ರಾರ್ಥನೆ, ಸಭೆ, ಉಪನ್ಯಾಸ ಮುಂತಾದ ಸಾಮುದಾಯಿಕ ಕಾರ್ಯಕ್ರಮಗಳನ್ನ ನಡೆಸುವುದರ ಮೂಲಕ ಏನು ಈ ಗೌರವಾನ್ವಿತ ದಿನಾಚರಣೆಗಳು, ಗೌರವಾನ್ವಿತ ನಮ್ಮ ಸ್ವತಂತ್ರ ಹೋರಾಟಕ್ಕೆ ಹೋರಾಟ ಮಾಡಿದಂತಹ ವ್ಯಕ್ತಿಗಳ ಅವರ ಬಗ್ಗೆ ಪರಿಚಯ, ಉಪನ್ಯಾಸ, ನಡೆದಂತಹ ಹೋರಾಟಗಳು, ಅದನ್ನ ಒಂದು ಅವರ ಜನ್ಮದಿನ, ಅವರ ಜಯಂತಿಗಳಲ್ಲಿ, ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಹಲವಾರು ಜಯಂತಿಗಳನ್ನು ಆಚರಿಸುವುದರ ಮೂಲಕ ನಾವು ಗೌರವಾನ್ವಿತ ನಾಯಕರಿಗೆ ಒಂದು ನಮನವನ್ನು ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮಗಳನ್ನ, ಸಾಮುದಾಯಿಕ ಕಾರ್ಯಕ್ರಮಗಳನ್ನ ಏರ್ಪಾಟು ಮಾಡಿ ಜನರನ್ನ ಸೇರಿಸಿ, ವಿದ್ಯಾರ್ಥಿಗಳು, ಜನರನ್ನ, ಎಲ್ಲರೂ ಪೋಷಕರುಗಳನ್ನ ಸೇರಿಸಿ ಮಾಡುವಂತಹ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ಮಾಡಬಹುದು ಅನ್ನೋದು ಡಾಕ್ಟರ್ ಸಂಪೂರ್ಣಾನಂದ ರವರ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿಯ ಒಂದು ಸಲಹೆಗಳಾಗಿದೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಈ ದೇಶದ ಪ್ರಜೆಗಳಾದಂತಹ ನಾವು
ಈ ದೇಶದ ಬಗ್ಗೆ ಇರತಕ್ಕಂತಹ ಅಭಿಮಾನ ಗೌರವವನ್ನು ಸೂಚಿಸುವಂಥದ್ದನ್ನು ನಾವು ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ. ಈ ರಾಷ್ಟ್ರದಲ್ಲಿರ್ತಕ್ಕಂತಹ ಶ್ರೀಮಂತ ಸಂಸ್ಕೃತಿ ಪರಂಪರೆ ವೈವಿಧ್ಯತೆಯನ್ನು ಪರಿಚಯಿಸಲು ನಾವು ಮಾಡುವಂತಹ ಒಂದು ತೋರಿಸುವಂತಹ ಒಂದು ಸೇವೆಯನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ನಾವು ಕರಿತೀವಿ. ಇಲ್ಲಿ ಯಾವುದೇ ಹಿಂಸಾತ್ಮಕ ಚಟುವಟಿಕೆಗಳು ಸಂಭವಿಸಿದರೂ ಆ ಹಿಂಸಾತ್ಮಕ ಚಟುವಟಿಕೆಗಳ ವಿರೋಧ, ಸಮಾಜಘಾತುಕ ಚಟುವಟಿಕೆಗಳ ವಿರುದ್ಧ ಹೋರಾಟ ಮಾಡುವಂತಹ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಹಾಗೂ ಈ ರಾಷ್ಟ್ರದ ಬಗ್ಗೆ ಇರ್ತಕ್ಕಂತಹ ಭಾವನೆಯನ್ನು ವ್ಯಕ್ತಪಡಿಸುವಂತಹ ಇದು ಒಂದು ಮಾನಸಿಕ ಪ್ರಕ್ರಿಯೆಯಾಗಿದೆ. ಈ ಒಂದು ಉಪನ್ಯಾಸವನ್ನು ನನಗೆ ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆಯು ಒದಗಿಸಿದ್ದಕ್ಕಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.